ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋಂತ ವಿಚಾರ ಏನಪ್ಪಾ ಅಂದ್ರೆ, ರಾಜ್ಯದಲ್ಲಿ ಕಳೆದ 2 ದಿನಗಳಿಂದ ಅಂಗನವಾಡಿ ನೌಕರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಗೌರವಧನ ಏರಿಕೆಗಾಗಿ, ಜೊತೆಗೆ ಅವರ ಕೆಲಸವನ್ನು ಸರ್ಕಾರಿ ನೌಕರರ ಕೆಲಸ ಎಂದು ಪರಿಗಣಿಸಬೇಕು, ಹಾಗೆ ಬಿಸಿ ಊಟ ಕಾರ್ಮಿಕರ ವೇತನ ಕೂಡ ಹೆಚ್ಚಳ ಮಾಡಬೇಕು, ಹಾಗೆ ಜೊತೆಗೆ ಆಶಾ ಕಾರ್ಯಕರ್ತೆಯರ ಇನ್ಸೆಂಟಿವ್ ಮೂಲಕ ಏನ್ ಹಣವನ್ನ ಕೊಡ್ತಾ ಇದ್ದಾರೆ ಅವರಿಗೆ ವೇತನದ ರೂಪದಲ್ಲಿ ಹಣವನ್ನ ಕೊಡಬೇಕು, ಜೊತೆಗೆ ವೇತನನ ಹೆಚ್ಚಳ ಮಾಡಬೇಕು ಅಂತ 3 ವರ್ಗದ ಕಾರ್ಯಕರ್ತೆಯರೆಲ್ಲ ಸೇರಿ ಪ್ರತಿಭಟನೆ ಮಾಡೋದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದೇ ರೀತಿಯಾದಂತಹ ತೊಂದರೆ ಸಮಸ್ಯೆ ಆಗಿದೆ ಇಲ್ಲಿ ಹೊರಗುತ್ತಿಗೆದಾರರ ಜೊತೆ ಅಂತಾನೂ ಹೇಳ್ಬೋದು. ಏನಂದರೆ, ಇವರು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ, ಆದರೆ ಇವರ ಜೀವನ ಇವಾಗ ಬೀದಿಗೆ ಬರುವಂತ ರೀತಿಲಾಗಿದೆ ಅಂತಾನೆ ಹೇಳ್ಬಹುದು. ಹೊರಗುತ್ತಿಗೆದಾರರ ವೇತನ ಕಳೆದ 6 ತಿಂಗಳಿಂದ ಸರ್ಕಾರ ಇವರಿಗೆ ಕೊಟ್ಟಿಲ್ಲ. ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡಿದ್ರೂ ಸಹ ಇವರ ಕೆಲಸ ಸರ್ಕಾರಿ ಕೆಲಸ ಎಂದು, ಎಲ್ಲಾ ಹೊರಗುತ್ತಿಗೆದಾರರ ಕೆಲಸವನ್ನು ಸರ್ಕಾರಿ ಕೆಲಸ ಎಂದು ಪರಿಗಣಿಸಬೇಕು ಸರ್ಕಾರ. ಜೊತೆಗೆ ಕಳೆದ 6 ತಿಂಗಳಿಂದನೂ ನಮ್ಗೆ ವೇತನನ ಕೊಟ್ಟಿಲ್ಲ ಸರ್ಕಾರ. ಸೊ ಆದಷ್ಟು ಬೇಗ ನಮ್ಗೆ ವೇತನನ ಕೊಡ್ಬೇಕು. PF ಅದು ಇದು ಅಂತ ಹೇಳ್ತಾರೆ, ಆದ್ರೆ ನಮ್ಗೆ ಯಾವುದೇ ರೀತಿಯಾದ ಹಣವನ್ನ ಕೊಡ್ತಾ ಇಲ್ಲ ಸರ್ಕಾರ. ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಒಂದು ನೋವು, ಹಾಗೆ ನಮ್ಮ ವೇತನ ಹೆಚ್ಚಳ, ಹಾಗೆ ಅವರ ಕೆಲಸವನ್ನು ಸರ್ಕಾರಿ ಕೆಲಸ ಎಂದು ಪರಿಗಣಿಸಬೇಕು ಅಂತ ಬಾಗಲಕೋಟೆಯಲ್ಲಿ ಹೊರಗುತ್ತಿಗೆದಾರರು ಬೀದಿಗೆ ಇಳಿದು ಹೋರಾಟ ಮಾಡ್ತಿದಾರಂತಾನೆ ಹೇಳ್ಬಹುದು. ತಾವೆಲ್ಲ ಗಮನಿಸಬಹುದು ಬರ್ತಾ ಇರುವಂತಹ ಕ್ಲಿಪ್ಗಳಲ್ಲಿ ಹೊರಗುತ್ತಿಗೆದಾರರ ನೋವುಗಳು, ಹಾಗೆ ಅವರ ಎಷ್ಟು ತಿಂಗಳಿಂದ ಅವರಿಗೆ ವೇತನ ಸಿಕ್ಕಿಲ್ಲ, ಜೊತೆಗೆ ಸರ್ಕಾರಿ ಕಚೇರಿಯಲ್ಲೇ ಕೆಲಸ ಮಾಡ್ತಿದ್ರು ಸಹ ಅವರ ಕೆಲಸವನ್ನು ಸರ್ಕಾರಿ ಕೆಲಸ ಎಂದು ಪರಿಗಣಿಸೋದಿಲ್ಲ. ಯಾವ ತರ ಅವರಿಗೆ ನೋವು ಉಂಟಾಗ್ತಾ ಇದೆ, ಯಾಕೆ ಅವರು ಬೀದಿಗೆ ಇಳಿದು ಹೋರಾಟವನ್ನು ನಡೆಸ್ತಿದ್ದಾರೆ ಅಂತ ಮಾಧ್ಯಮಗಳ ಮೂಲಕ ಅವರ ನೋವುಗಳನ್ನ ಹಂಚಿಕೊಂಡಿದ್ದಾರೆ. ಸೊ ನೀವೆಲ್ಲ ಆ ವಿಡಿಯೋನ ಹಾಗೆ ಅವರ ಹೇಳಿಕೆಗಳನ್ನ ಗಮನಿಸಬಹುದು. ಅದಕ್ಕಿಂತ ಮೊದಲು, ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ನ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮೊನ್ನೆ ಅಷ್ಟೇ ಅಂಗನವಾಡಿ ನೌಕರರು ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಜೊತೆಗೆ ಇವತ್ತು ಹೊರಗುತ್ತಿಗೆದಾರರು ಸಹ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಎಲ್ಲ ಹೋರಾಟಗಳು ಹಾಗೆ ಕಾರ್ಮಿಕರ ನೋವುಗಳನ್ನ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನೀವು ಮಾಡುವಂತಹ ಒಂದೊಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಅಂತ ಹೇಳ್ತಾ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ಕೆಲಸ ಮಾಡೋದಷ್ಟೇ ಕರೆ ಆಗೈತಿ, ನಮಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಇಂದಿನ ದಿನಮಾನಗಳಲ್ಲಿ ದಿನ ಎಲ್ಲ ಮಾರ್ಕೆಟ್ ರೇಟು ಜಂಪ್ ಆಗ್ತಾ ಇರ್ತದೆ. ಆ ಜಂಪ್ ಆಗಂತ ಟೈಮ್ದೊಳಗೆ ನಮಗೆ ಕೊಡುವಂತ ಸ್ಯಾಲ್ರಿ ಎದಕ್ಕೂ ಆಗೋದಿಲ್ಲ. ನಮಗೂ ಕೂಡ ಮಕ್ಕಳು ಹೆಂಡ್ರು ಎಲ್ಲ ಸಂಬಂಧಗಳು ಇರ್ತಾವೆ. ಅದನ್ನೆಲ್ಲ ನಿಭಾಯಿಸ್ಬೇಕಾತಪ್ಪ ಅಂದ್ರೆ ನಮಗೂ ಕೂಡ ಸರಿಯಾದಂಥ ಅವಕಾಶಗಳು ಬೇಕು, ಸರಿಯಾದಂಥ ಸ್ಯಾಲ್ರಿ ಬೇಕು. ಇದೆಲ್ಲದಕ್ಕಿಂತ ಹೆಚ್ಚಿಗಾಗಿ ನಿಗದಿತ ವೇಳೆಯಲ್ಲಿ ನಮಗೆ ಟೈಮಿಗೆ ಸಂಬಳ ವರ್ಷಗಳಿಂದ ಅಂದ್ರೆ 15 ಅಥವಾ 20 ವರ್ಷಗಳಿಂದ ನಮ್ಮ ಎಲ್ಲಾ ಇಲಾಖೆಗಳಲ್ಲಿ ಕೆಲಸ ಮಾಡ್ಕೊಂತ ಇದೀವಿ ಸರ್. ಆದ್ರೆ ನಮ್ಗೆ ಯಾವುದೇ ರೀತಿ ಗೌರ್ಮೆಂಟ್ ಇಲಾಖೆಯಿಂದ ಸಿಗ್ತಕ್ಕಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಮತ್ತೆ ನಮಗೆ ಮೇನ್ ಏನಂತಂದ್ರೆ ಜೀತ ಪದ್ಧತಿಯಿಂದ ನಮ್ಮನ್ನ ಮುಕ್ತಗೊಳಿಸ್ಬೇಕು. ನಾವು ಮೇನ್ ಸರ್ಕಾರಿ ಆದೇಶದ ಪ್ರಕಾರ ಒಂದು 30-40 ಸಾವಿರ ಸ್ಯಾಲ್ರಿ ಇದ್ರು ಕೂಡ ನಮ್ದು 15-20 ಸಾವಿರ ಇದಕ್ಕೆ ದುಡಿಸ್ಕೊಳಕತ್ತಾರ್ರಿ ಎಲ್ಲಾ ಇಲಾಖೆದೊಳಗ. ಮತ್ತೆ ನಮಗೆ ಒಂದು ಹೆಸರು ಏನಪ್ಪಾ ಅಂದ್ರೆ ಔಟ್ಸೋರ್ಸ್. ನಾವ್ ಏನೇ ಕೆಲಸ ಮಾಡಿದ್ರೆ ಔಟ್ಸೋರ್ಸ್ ಅನ್ನೋ ಶಬ್ದವನ್ನು ನಮಗೆ ಬಾಳ ಬಳಕೆ ಮಾಡ್ತಾರ. ಅದಕ್ಕೆ ದಯವಿಟ್ಟು ಏನೈತಿ ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನಾತು, ಇವು ESI PF ಯಾವ ನಮ್ಗೆ ಸರಿಯಾಗಿ ಕ್ಲೇಮ್ ಆಗ್ತಾ ಇಲ್ಲ, ಮತ್ತೆ ಮಂತ್ಲಿ ಸ್ಯಾಲ್ರಿ ಆಗ್ತಾ ಇಲ್ಲ. ದಯವಿಟ್ಟು ಈ ಬೆಳಗಾವಿ ಅಧಿವೇಶನ ನಡ್ತಕ್ಕಂಥ ಅಧಿವೇಶನದಲ್ಲಿ ನಮ್ದೊಂದು ಏನಾರ ಒಂದು ಕಾಯಂಗೊಳಿಸೋ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ಹೇಳಿ ತಮ್ಮ ಮುಖ್ಯಮಂತ್ರಿಗಳು ವಿನಂತಿ.